ನಮಸ್ಕಾರ ಗುರು, ಎಲ್ರಿಗೂ ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಎದ್ದು ಸೀದಾ CS ಪುರ ಕಡೆ ಹೋದೆ. ಯಾಕಂದರೆ ಅಲ್ಲಿ ನಮ್ಮ ಇನ್ನೊಬ್ರು ಅಕ್ಕ ಬಂದಿದ್ರು, ಅವ್ರನ್ನ ಕರ್ಕೊಂಬರೋದಕ್ಕೆ ಅಂತ ಹೋಗಿದೆ. ಅಲ್ಲಿಂದ ಸೀದಾ ಊರಿಗೆ ಬಂದು ಟಿಫನ್ ಮಾಡಿಕೊಂಡು ಸೀದಾ ಅಲ್ಲಿಂದ ಗೌಡ್ಗೆರೆದಿರೋ ಚಾಮುಂಡೇಶ್ವರಿಗೆ ಹೋಗೋಣ ಅಂತ ಹೊರಟು. ತುಂಬ ರಶ್ ಇರೋ ಕಾರಣ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಆದರೆ ಬೈಕಲ್ಲಿ ಅಲ್ಲಿ ಸೀದಾ ಹೋದೋ. ನಮ್ಮೂರಿಂದ 55 ಕಿಲೋಮೀಟ್ರ್ ಇತ್ತು. ಸೊ ಅದಕ್ಕೆ ಬೈಕಲ್ಲೇ ಹೋಗಿ ಜಾಸ್ತಿ ಇಲ್ಲ ಅಂದ್ಕೊಂಡು ಒಳಗೆ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ದರ್ಶನ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 2 ಅವರ್ಸ್ ಆಯಿತು. ಇತ್ತೀಚೆಗೆ ಈ ದೇವಸ್ಥಾನ ಸಿಕ್ಕಾಪಟ್ಟೆ ಫೇಮಸ್ಸು. ಬಂದಿರತಕ್ಕಂಥ ಜನಗಳು ಅವ್ರವ್ರದ್ದೇ ಆದಂಥ ಹರಕೆಗಳನ್ನ ತೀರ್ಸೋಕೆ ಅಂತ ಬರ್ತಾರೆ. ಸಿಕ್ಕಾಪಟ್ಟೆ ಜನ ಇದ್ದರು. ಕ್ಯೂ ನಿಂತ್ಕೋಬೇಕು. ವಯಸ್ಸಾದವ್ರು ಯಾರು ಹೋಗೋದಾದರೆ ಕಷ್ಟ ಆಗುತ್ತೆ. ಸೊ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಊಟದ ಕಡೆ ಹೋದೋ. ಊಟ ಅಂತೂ ತುಂಬ ಅದ್ಭುತವಾಗಿತ್ತು. ಅನ್ನ, ಸಾಂಬಾರು, ಚಟ್ನಿ, ತುಪ್ಪ, ಮಜ್ಜಿಗೆ ಊಟ ಎಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಅಲ್ಲೇ ಜಾತ್ರೆ ಇರೋ ಕಾರಣ ನಮ್ಮ ಅಕ್ಕರೆಲ್ಲ ಏನೋ ಐಟಮ್ ತೊಗೋಬೇಕು ಅಂತ ತೊಗೋತಿದ್ರು. ನಾನು ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ದೆ. ನೀವೇನಾದರೂ ಇಲ್ಲಿ ಹೋಗಬೇಕು ಅಂತಂದರೆ ಬೇಗನೆ ಹೋಗಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಎಲ್ಲ ಕಡೆಯಿಂದ ಬಸ್ಗಳ್ನೂ ಬಿಟ್ಟಿದ್ದಾರೆ. KSRTC ಬಸ್ಸು, ಸ್ಪೆಷಲ್ ಬಸ್ನೆಲ್ಲ ಹಾಕಿದ್ದಾರೆ. ಸಂಜೆ ಆಗೋ ಅಷ್ಟರಲ್ಲಿ ಮನೆಗೆ ಬಂದು ತೋಟದ ಕಡೆ ಒಂದು ರೌಂಡ್ ಹೋಗಿ ಬರೋ ಅಷ್ಟರಲ್ಲಿ ವಡೆ ಮಾಡ್ತಿದ್ರು. ಊಟ ಮಾಡಿಕೊಂಡು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.